ಹಾಸನದಲ್ಲಿ ಯಶ್ ತಾಯಿ ಪುಷ್ಪಾ ಸೈಟ್ ವಿವಾದ. ದೇವರಾಜ್ ಪರ ಈ ಹಿಂದೆ ನೀಡಿದ್ದ ಆದೇಶಕ್ಕೆ ಕೋರ್ಟ್ ತಡೆಯನ್ನ ನೀಡಿದೆ. ಈ ಮೂಲಕ ಕೋರ್ಟ್ನ ಈ ಒಂದು ವಿವಾದದ ಕೇಂದ್ರ ಬಿಂದುವಾಗಿದ್ದಂತಹ ಈ ಒಂದು ವಿಚಾರದಲ್ಲಿ ಪುಷ್ಪಾಗೆ ಮುನ್ನಡೆ ಸಿಕ್ಕಂತೆ ಆಗಿದೆ. ಇನ್ನು ಆದೇಶಕ್ಕೆ ಸದ್ಯಕ್ಕೆ ತಡೆ ಕೊಟ್ಟಿದೆ ಹಾಸನ ನ್ಯಾಯಾಲಯ. ಈ ಬಗ್ಗೆ ಕೋರ್ಟ್ ಆದೇಶದ ಬಗ್ಗೆ ಯಶ್ ತಾಯಿ ಪುಷ್ಪಾ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಸೈಟ್ ಯಾರದ್ದು ಅಂತ ನ್ಯಾಯಾಲಯ ಪರಿಶೀಲನೆ ನಡೆಸಿದೆ. ದೇವರಾಜ್ ಪರ ನೀಡಿದ್ದ ಆದೇಶಕ್ಕೆ ಕೋರ್ಟ್ ತಡೆಯಾಜ್ಞೆಯನ್ನು ನೀಡಿದೆ. ಜಾಗ ನಮ್ಮದೇ ಆಗಿರೋದ್ರಿಂದ ಕೋರ್ಟ್ ನಮಗೆ ಮಾಡಿಕೊಡುತ್ತೆ, ನ್ಯಾಯಾಲಯ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ, ಕೊಡಿಸುತ್ತೆ ಅಂತ ಹೇಳಿ ಇದೀಗ ಯಶ್ ತಾಯಿ ಪುಷ್ಪಾ ಮಾತನಾಡಿದ್ದಾರೆ. ಬಹಳಷ್ಟು ದಿನಗಳಿಂದ ಈ ಒಂದು ವಿಚಾರ, ಈ ಒಂದು ಸೈಟ್ ವಿವಾದ ಬಹಳಷ್ಟು ಭುಗಿಲೆದ್ದಿತ್ತು. ಅದರಲ್ಲೂ ಕೂಡ ಹಾದಿ ರಂಪಾಟ ಬೀದಿ ರಂಪಾಟಕ್ಕೂ ಸಾಕ್ಷಿಯಾಯಿತು. ಜನವರಿ 4ರಿಂದ ಆರಂಭವಾದಂಥ ಈ ವಿವಾದ ವಾರಕ್ಕೊಂದ್ಸರಿ 2 ಸರಿ ಮರು ಕಳಿಸ್ತಾನೆ ಇತ್ತು. ಅಷ್ಟರ ಮಟ್ಟಿಗೆ ಕನ್ಕ್ಲೂಷನ್ಗೆ ಬರ್ತಾನೆ ಇರಲಿಲ್ಲ. ಇನ್ನು ಕೊನೆಗೆ ಮೂಲ ಮಾಲಕಿಯಾದಂಥ ಲಕ್ಷ್ಮಮ್ಮ ಅವರು ಕೂಡ ಈ ಒಂದು ವಿಚಾರಕ್ಕೆ ಎಂಟ್ರಿ ಕೊಟ್ಟಿದ್ರು. ಅವತ್ತಿನ ದಿನದಲ್ಲಿ ಇವರಿಗೆ ಸೈಟ್ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಇದ್ದಂಥ PDO ಕೂಡ ಮಾತನಾಡಿದರು. ಇವೆಲ್ಲ ಒಂದು ಕಡೆ ಆದರೆ ಸದ್ಯಕ್ಕೆ ಹಾಸನ ಸೈಟ್ ವಿವಾದದಲ್ಲಿ ಇವತ್ತು ನಟ ಯಶ್ ತಾಯಿಗೆ ಕಾನೂನು ಹೋರಾಟದಲ್ಲಿ ಕೊಂಚ ಮುನ್ನಡೆ ಕಂಡಿದೆ. ಹಾಸನದಲ್ಲಿ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮುನ್ನಡೆ ಸಿಕ್ಕಿರುವಂಥದ್ದು. ಪ್ರತಿವಾದ ಪರ ಬಂದಿದ್ದಂಥ ಆದೇಶಕ್ಕೆ ಇದೀಗ ಕೋರ್ಟ್ ತಡೆಯನ್ನು ಕೊಟ್ಟಿದೆ. ಹಾಸನದ 4ನೇ JMFC ಕೋರ್ಟ್ ಈ ಆದೇಶವನ್ನು ಹೊರಡಿಸಿದೆ. ಲಕ್ಷ್ಮಮ್ಮ ಅವರ GPA ಹೋಲ್ಡರ್ ಹಾಕಿದ್ದ ಈ ಒಂದು ಸೈಟ್ ಮಾಲೀಕರು ಅಂತ ಹೇಳ್ತಾ ಇರುವಂಥ ಲಕ್ಷ್ಮಮ್ಮ ಕಕ್ಷಿದಾರರಾಗಿ ಪರಿಗಣಿಸದೆ ಈಗ ಸದ್ಯಕ್ಕೆ ಆದೇಶವನ್ನು ಕೊಟ್ಟಿದೆ. ಪುಷ್ಪಾ ಅವರು ಅರ್ಜಿಯನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಸಿದ್ರು. ಆದೇಶವನ್ನು 90 ದಿನದ ಒಳಗೆ ಮೇಲ್ಮನವಿ ಹಾಕದ ಬಗ್ಗೆ ಅರ್ಜಿ ಸಲ್ಲಿಸಿದ್ದು, ವಿಳಂಬ ಅರ್ಜಿ ಮಾನ್ಯ ಮಾಡಿ ಕಕ್ಷಿದಾರರಿಗೆ ಹಾಜರಾಗುವುದಕ್ಕೆ ಅವಕಾಶವನ್ನು ನೀಡಿತ್ತು. ಜೊತೆಗೆ ಫೆಬ್ರವರಿ 11ರಂದು ಹಾಸನದ 4ನೇ JMFC ಕೋರ್ಟ್ ಇದೀಗ ತೀರ್ಪನ್ನು ಹೊರಡಿಸಿದೆ. ದಾವೆ ಇತ್ಯರ್ಥ ತನಕ ಆದೇಶ ಜಾರಿ ಅಥವಾ ಅನುಷ್ಠಾನಕ್ಕೆ ತಡೆ ನೀಡಿ ಆದೇಶವನ್ನು ಹೊರಡಿಸಿದೆ. ಜಾಗ ಪರಭಾರೆ ಮೂಲ ಸ್ವರೂಪ ಬದಲಾವಣೆ ಮಾಡದಂತೆ ನಿರ್ಬಂಧ ವಿಧಿಸಿ ಆದೇಶವನ್ನು ಹೊರಡಿಸಿದೆ. ವಿಚಾರಣೆಯನ್ನು ಫೆಬ್ರವರಿ 18ಕ್ಕೆ ಕೋರ್ಟ್ ಮುಂದೂಡಿದೆ. ಸದ್ಯಕ್ಕೆ ಈ ಮೂಲಕ ಪುಷ್ಪಾ ಅವರಿಗೆ ಒಂದಷ್ಟು ಮುನ್ನಡೆ ಅಂತಲೇ ಹೇಳ್ಬೋದು. ಮೊದಲಿಂದಲೂ ಹೇಳ್ತಾ ಇದ್ರು, ಒಂದೇ ಜಾಗಕ್ಕೆ ಎರಡೆರಡು ಕಡೆ ಡಾಕ್ಯುಮೆಂಟ್ಸು, ಇವ್ರು ನಮ್ಮದು ಅಂತ ಅವ್ರು ನಮ್ಮದು ಅಂತ. ಈ ಒಂದು ವಿವಾದ ಮುಗಿಯುವಂಥ ಲಕ್ಷಣವೇ ಕಾಣಿಸ್ತಾ ಇರಲಿಲ್ಲ. ಒಬ್ಬರಿಂದ ಎಲ್ರಿಗೂ ಕೂಡ ಇನ್ವಾಲ್ವ್ ಆಗುವಂಥ ಪ್ರಸಂಗ ಉದಗಿತ್ತು. ಅದರಲ್ಲೂ ಕೂಡ ಹಾದಿ ರಂಪಾಟ ಬೀದಿ ರಂಪಾಟ ಒಂದು ಕಡೆ ಆದರೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನು ಕೂಡ ಏರಿದ್ದಾಯಿತು, ಕೋರ್ಟ್ ಮೆಟ್ಟಿಲನ್ನು ಕೂಡ ಏರಿದ್ದಾಯಿತು. ಇವೆಲ್ಲ ಜಟಾಪಟಿಯ ಮಧ್ಯೆ ಇದೀಗ ಕೋರ್ಟ್ ಒಂದು ಆದೇಶವನ್ನು ಈಗ ಕಳೆದ ವಾರ ಹೊರಡಿಸಿತ್ತು. ಇದನ್ನು ಮಾರುವಂತಲೂ ಇಲ್ಲ, ಬಾಡಿಗೆ ಕೊಡುವಂತಲೂ ಇಲ್ಲ ಅಂತ ಹೇಳಿ ಸದ್ಯಕ್ಕೆ ಈ ಮೂಲಕ ಇವತ್ತು ಪರಿಶೀಲನೆಯನ್ನು ನಡೆಸಿದ್ದು ಒಂದಷ್ಟು ಸೈಟ್ ವಿವಾದದಲ್ಲಿ ಏನೋ ಒಂದು ಕ್ಲಾರಿಟಿ ಸಿಕ್ಕಂತೆ ಕಾಣಿಸ್ತಾ ಇದೆ. ಅದೇ ದೇವರಾಜ್ ಅವ್ರದ್ದು, ಅದ್ಯಾರೋ ಲಕ್ಷ್ಮಮ್ಮ ಅವ್ರದ್ದು ಅಂತ ಇದು ಮಾಧ್ಯಮಗಳಿಗೆ ಮತ್ತೆ ಬೇರೆ ಪೊಲೀಸು ಎಲ್ಲ ಕಡೆಯಿಂದ ಗಲಾಟೆ ಶುರುವಾಗಿತ್ತು. ಬಟ್ ಅದನ್ನು ನಾವು ನೋಡಿದ ಪ್ರಕಾರ ಈಗ ನ್ಯಾಯಾಲಯ ಅದನ್ನು ನಮ್ಮ ಪೇಪರ್ನ ನೋಡಿಯೋ ಏನೋ ನಮಗೂ ಒಂದು ಅವಕಾಶ ಕೊಟ್ಟಿದೆ. ಇದು ಪುಷ್ಪ ಅವ್ರಿಗೆ ಸಂಬಂಧಪಟ್ಟಿದೆಯಾ ದೇವರಾಜದು ಅಂತ ಪರಿಶೀಲನೆ ಮಾಡಿ ಈಗ ಸದ್ಯದಲ್ಲಿ ಅವ್ರಿಗೆ ತಡೆಯಾಜ್ಞೆ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಲ್ಲ ಇನ್ನೂ ಕ್ಲಿಯರಾಗಿ ಹೇಳುತ್ತೆ, ಅವ್ರಿಗೆ ಗಮನಕ್ಕೆ ತರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೋರ್ಟ್ ಅವರು ಹೇಳಿದ ಪ್ರಕಾರ, ಕೋರ್ಟಲ್ಲಿ ಬಂದಿರೋ ಪ್ರಕಾರ ಈ ಜಾಗಕ್ಕೆ ಯಾವುದೂ ಇರಲಿಲ್ಲ. ಈ ಜಾಗ ಅಲ್ವೇ ಅಲ್ಲ. ನಾನು ಮೊದಲಿಂದನೂ ನಿಮ್ಗೆ ಹೇಳ್ತಾ ಬಂದೆ, ನನ್ನ ಜಾಗ ಅಲ್ಲ, ನನ್ನ ಪ್ರಾಪರ್ಟಿ ಅಲ್ಲ, ಅದು ಯಾವುದೋ ಜಾಗಕ್ಕೆ ತಂದು ಇದು ನಮ್ಮ ಜಾಗ ಅಂತ ಹೇಳ್ತಾ ಇದ್ರು. ಈಗ ಸದ್ಯದಲ್ಲಿ ಅವರು ನನ್ನ ಹೆಸರು ನಮ್ಮ ಅಡ್ರೆಸ್ ಹಾಕಿ ಮಾಡಿದ್ರಿಂದ ಅವ್ರು ತಡೆಯಾಜ್ಞೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಪೇಪರ್ನ ಪರಿಶೀಲನೆ ಮಾಡ್ತಾರೆ. ಈಗ ಸದ್ಯದಲ್ಲಿ ಅವ್ರಿಗೆ ತಡೆಯಾಜ್ಞೆ ಕೊಟ್ಟಿದ್ದಾರೆ. ನಾವು ಹಾಕಿದಾಗ ಇದುವರೆಗೂ ಅವ್ರದ್ದನ್ನೇ ನೋಡ್ತಾ ಇತ್ತು ಪೇಪರ್ನ ಕೋರ್ಟು. ಈಗ ನಮಗೆ ಸ್ವಲ್ಪ ಅವಕಾಶ ಕೊಟ್ಟಿದ್ದಾರೆ. ಈಗ ನಮಗೂ ವಾದ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹೌದು, ಈಗ ನಮ್ಮ ಜಾಗ ನಮ್ಮದು ಅಂತ ದೇವರಾಜ್ ಅವ್ರು ಬಂದಿದ್ರಿಂದ ಮತ್ತೆ ಅವರ ಕಡೆಯವರೆಲ್ಲರೂ ಬಂದು ಗಲಾಟೆಗಳು ಯಾವುದೋ ಮಾಡ್ದಂಗೆ ನಮಗೆ ಈಗ ನಮ್ಮದೇ ಪೇಪರು ಅನ್ನೋದು ನಮಗೆ ಮುಂಚೆಯಿಂದನೂ ಖಾತ್ರಿ ಇತ್ತು. ಈಗ ಇದ್ದಿದ್ದು ಕೋರ್ಟು ಇರೋದ್ರಿಂದ ನಮಗೊಂದು ನಂಬಿಕೆ ಬಂತು ಕೋರ್ಟ್ ಮೇಲೆ. ಇದು ನಮ್ಮ ಪೇಪರ್ ನಮ್ಮದೇ ಅಂತ ನಮಗೆ ಖಾತ್ರಿ ಆಯಿತು. ಯಾಕೆಂದರೆ ನಾವು ಮೊದಲಿಂದ ಹೇಳ್ತಾ ಇದ್ದೆ, ನಿಮ್ಮ ಚಾನಲ್ಗೂ ಹೇಳ್ತಾ ಇದ್ದೆ, 100% ನಂದು ಪೇಪರ್ ಅದು, ನಾನು ಯಾವುದೂ ಡೂಪ್ ಮಾಡಿಲ್ಲ, ಯಾವುದೂ ಫೇಕ್ ಇಲ್ಲ ಅಂತ. ಅದೇ ಥರ ನ್ಯಾಯಾಲಯನೂ ಅದನ್ನು ಅವ್ರ ಗಮನಕ್ಕೆ ತಂದಿದೆ ಅಂತ. ಇದು ನಮ್ದಲ್ಲ,